ಎಷ್ಟು ಬೆಟರ್ ಮಾಡ್ಬೋದು, ಎಷ್ಟು ಇಂಪ್ರೂವ್ ಮಾಡ್ಬೋದು, ಮತ್ತೆ ಇಂಪ್ರೂವ್ ಮಾಡ್ತಾ ಇದ್ವಿ. ಒಂಥರ ಅಂದರೆ ಒಳ್ಳೆ ಹೆಲ್ತಿ, ಒಂದು ನಾವಿಬ್ಬರೇ 1 by 1 ಒಳ್ಳೆ ಹೆಲ್ತಿಯಾಗಿ ಮಾಡಿದ್ದು. ಅಂದರೆ ಆವಾಗಲೇ ನಮಗೊಂದು ಹೆಲ್ತಿ ವೈಫ್ ಸಿಕ್ಕಿತ್ತು ಈ ಸಿನಿಮಾಗೆ. ಸೊ ಅಲ್ಲಿಂದ ಶುರುವಾಗಿದ್ದು ಇಲ್ಲವರೆಗೂ ಅದು ನಿಂತೇ ಇಲ್ಲ. ಇನ್ನೊಂದು ಈ ಸಿನಿಮಾದಲ್ಲಿ ಹೇಳಬೇಕು, ಮಾಸ್ತಿ ಸರ್ ಅವರ ಡೈಲಾಗ್ ಬಗ್ಗೆ ಹೇಳಲೇಬೇಕು. ಆ ಡೈಲಾಗ್ ಬಗ್ಗೆ ನೀವು ಹೇಳೋದಾದ್ರೆ ಏನು ಹೇಳ್ತೀರಾ ಅಂತ ಸರ್? ಮಾಸ್ತಿ ಬಗ್ಗೆ ಹೇಳ್ಬೇಕಂತಂದರೆ, ಮಾಸ್ತಿ ಇದಕ್ಕೆ ಮುಂಚೆಗೆ ಏನು ಮಾಡ್ತಾಯಿದ್ರು, ಈ ಟಗರು ಮತ್ತು ಸಲಗ ಈ ಥರ ಒಂದು ಸ್ಲಮ್ ಇದರಲ್ಲಿ ಅವರು ಕಲ್ಟು ಈ ಸಿನಿಮಾಗಳನ್ನೇ ಬರೀದ್ದು. ಅವರು ಫೇಮಸ್ ಆಗಿದ್ದರು ಮಾಸ್ ಡೈಲಾಗ್ಸ್. ನಾನು ಗುರು ಶಿಷ್ಯರು ಅವ್ರಿಗೆ ಕೊಟ್ಟಾಗ ನಮಗೆ ಅವಾಗೇ ಚಾಲೆಂಜಿಂಗ್ ಇತ್ತು. ಅಂದರೆ ಇದು ಒಂಥರ ಗುರು ಶಿಷ್ಯರು ಫ್ಯಾಮಿಲಿ ಮಕ್ಕಳು ಸಿನಿಮಾ ಥರ ಇರೋದು ಇದೇಗೆ ಅಂತ. ಬಟ್ ಮಾಸ್ತಿ ಅವ್ರು ನಂಬ್ಕೊಂಡು ನಾನು ಕೊಟ್ಟಾಗ ಅವ್ರಿಗೆ ಅಲ್ಲೂ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆಗಿತ್ತು, ಒಂದು ಫ್ಯಾಮಿಲಿ ಸಿನಿಮಾ ಈ ಥರ ಬರೆಯೋದು. ಇದಕ್ಕೆ ಅವ್ರಿಗೆ ಒಂದು ಒಳ್ಳೆ ಇದಾಯಿತು. ಇದಕ್ಕೆ ನಾನೇ ಮತ್ತು ತರುಣ್ ಸರ್ ಸಜೆಸ್ಟ್ ಮಾಡಿದೆ, ಸರ್ ಮಾಸ್ತಿನೇ ಬರೆದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಅವ್ರು ಅದೇ ಬ್ಯಾನರಲ್ಲಿ ಬರೆದಿದ್ದರಿಂದ ಅವ್ರಿಗೆ ಪರಿಚಯ ಇರೋದ್ರಿಂದ ಮಾಸ್ತಿ ಸ್ವಲ್ಪ ಇದಕ್ಕೆ ಆ ಮೆಚುರಿಟಿ ಮ್ಯಾಚ್ ಆಗ್ತಾರೆ. ಸ್ವಲ್ಪ ಆ ಒಂದು ಇದೇ ಇದೆ, ಒಂದು ಕ್ಲಾಸಿಕ್ ಇರಲಿ ಅಂತ ನಾನು ಹೇಳಿದಾಗ ಅವರು ಓಕೆ ಅಂತ ಅವ್ರಿಗೆ ಇದು ಮಾಡಿದರು. ಅವ್ರಿಗೆ ಫಸ್ಟ್ ಟೈಮ್ ಬಾಸ್ ಸಿನಿಮಾ, ಅವರು ಡೈಲಾಗ್ ರೈಟ್ರಾಗಿ ಇಷ್ಟು ಫೇಮಸ್ ಇದ್ದರು, ಬಟ್ ಬಾಸ್ ಸಿನಿಮಾ ಮಾಡಿರಲಿಲ್ಲ. ಅವ್ರಿಗೆ ಫಸ್ಟ್ ಟೈಮ್ ಒಂಥರ ಕಣ್ಣಿಗೆ ಹೊತ್ಕೊಂಡು ಮಾಡಿದ್ರು. ಅಂದರೆ ಎಷ್ಟು ನಾವು ಹಿಂಸೆ ಕೊಟ್ಟಿವಿ, ಎಷ್ಟು ರಿಸ್ಟ್ರಿಕ್ಷನ್ ಎಷ್ಟಕ್ಕೊಂದು ರೀರೈಟ್ ಮಾಡಿಸಿದ್ರು ಮಾಡಿದ್ರು. ಇವಾಗ ಮೊನ್ನೆ ಅದೇ ಹೇಳ್ತಿದ್ದೆ, ಇವಾಗ ಕ್ರೆಡಿಟ್ ನನಗೂ ಕೊಡಬೇಕು. ನೀವು ಹಿಂಸೆ ಕೊಟ್ಟಾಗೆಲ್ಲ ನೀವು ಫೋನ್ ಮಾಡಿದಾಗೆಲ್ಲ ಜಗಳ ಆಡ್ತಾಯಿದ್ರಿ, ಇದೆಲ್ಲ ಬೇಕಾ ಹಂಗೆ ಹಿಂಗೆ ಅಂತ. ಇವಾಗ ಯಾರಿಗೆ ಹೋಗುತ್ತೆ ಕ್ರೆಡಿಟ್ ಅಂತ ಅದೇ ಮಾತಾಡ್ತಾ ಇದ್ದೆ. ಸಿನಿಮಾದಲ್ಲಿ ಕೂಡ ಅದ್ಭುತ ಮೆಸೇಜ್ ಒಂದು ಕೊಟ್ಟಿದ್ದೀರಾ ಸಿನಿಮಾದ ಮೂಲಕ. ಇನ್ನೊಂದು ಏನಂದರೆ ಆ ಜಾತಿ ಪದ್ಧತಿ ಅದಲ್ಲಿ ತೋರಿಸಿದ್ರೆ ಇನ್ನೂ ಇದೆ ಅಂತ ಅನಿಸುತ್ತಾ ಸರ್ ಈಗಿನ ಸಿಚುವೇಷನ್ನಲ್ಲಿ, ಅಂದರೆ ಜನ್ರೇಷನ್ನಲ್ಲಿ ಆ ಜಾತಿ ಪದ್ಧತಿ ಅನ್ನೋದು ಇದೆಯಾ ಏನು ಅಂತ ಸರ್? ಜಾತಿ ಪದ್ಧತಿ ಇದೆ ಅಂದರೆ ನಾವು ಹೇಳಿದ ಫಾರ್ಮೇಟಲ್ಲೇ ಇಲ್ಲ, ಬಟ್ ಅದು ಬೇರೆ ಬೇರೆ ರೂಪದಲ್ಲಿ ಇದ್ದೇ ಇದೆ. ಅಂದರೆ ಅದು ಇದು ಚೇಂಜ್ ಆಗಿದೆ ಅಷ್ಟೇ, ಆ ಫಾರ್ಮೇಟ್ ಚೇಂಜ್ ಆಗಿದೆ, ಆ ಮರ್ಯಾದೆ ಹತ್ಯೆಗಳು ಅನ್ನೋದು ಚೇಂಜ್ ಆಗಿದೆ. ಅದು ಬೇರೆ ಬೇರೆ ರೂಪದಲ್ಲಿದೆ, ಕಂಪ್ನಿಗಳಲ್ಲಿದೆ, ಪೊಲಿಟಿಕಲಲ್ಲಿದೆ, ನಮ್ಮ ಊರುಗಳಲ್ಲಿದೆ, ಎಷ್ಟೋ ವಿಚಾರಗಳಲ್ಲಿದೆ. ಬಟ್ ಅದು ಇಂಡೈರೆಕ್ಟ್ಲಿ ಇದೆ. ಮತ್ತು ಕೆಲವೊಂದು ಹಳ್ಳಿಗಳಲ್ಲಿ ಇನ್ನೂ ಡೈರೆಕ್ಟಾಗೇ ಇದೆ. ಮೊನ್ನೆ ಒಬ್ಬಡಿ ನ್ಯೂಸ್ ಏನು ನೋಡಿದೆ, ದಲಿತ ಹುಡುಗಿ ಅವ್ರ ಮದುವೆದಿಂದ ಇಡೀ ಊರು ಜನ ಅಲ್ಲಿ ಅತ್ತೆ ಮಾವನ್ನೇ ಮಾತಾಡ್ಸ್ತಿಲ್ಲ ಅಂತ ಒಂದು ನ್ಯೂಸ್ ವೈರಲ್ ಆಯಿತು. ಮತ್ತು ಅದು ಈ ಕಾಲದ್ದೇ ಅಲ್ವಾ. ಸೊ ಆ ಥರದ್ದು ನಡೀತಾನೆ ಇದೆ, ನೇರವಾಗಿ ನಡೀತಾ ಇದೆ. ಬಟ್ ಎಲ್ಲ ಕಡೆ ಇಂಡೈರೆಕ್ಟ್ ಇದ್ದೇ ಇದೆ. ಇವಾಗ ಅವನು ನಮ್ಮವನಂದರೆ ಅವನಿಗೆ ಎಂಕರೇಜ್ ಮಾಡೋದು. ಇವಾಗ 2 ಆಪ್ಷನ್ ಇರುತ್ತೆ. ಇವು ನಮ್ಮವನಂದ ಒಂದು ಟ್ಯಾಲೆಂಟ್ಗಿಂತ ಹೆಚ್ಚಾಗಿ ಅವನ್ನ ಅದೆಲ್ಲ ಜಾತಿ ವ್ಯವಸ್ಥೆನೇ ಹೇಳೋಕ್ಕಾಗೋದು. ಅಲ್ಲಿ ಸತ್ಯತೆ ಎಲ್ಲಿ ಇರುತ್ತೆ ಅಲ್ಲಿ. ಅಂದರೆ ಪರ್ಸ್ನಲ್ ಆಗಿ ನಿಮ್ಮ ಫ್ಯಾಮಿಲಿಯರ್ ಆಗಿರ್ಬೋದು, ಯಾರೇ ಆಗಲಿ ಒಂದು ಬೆಸ್ಟ್ ಕಮೆಂಟ್ ಒಂದು ಹೇಳಿದ್ದೇನಾದರೂ ಉಂಟಂತ ಸಿನಿಮಾ ನೋಡ್ಕೊಂಡು ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಪ್ಪವರು ಹೊಸಪೇಟೆಯಲ್ಲಿ ಸಿನಿಮಾಗೆ ಹೋದಾಗ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ 2 ದಿನ. ನಾನು ಫೋನ್ ಮಾಡಿ ಅವರು ನಮಗೂ ಗೊತ್ತಿರಲ್ಲ ಅವ್ರಿಗೆ, ನಾವು ಅವ್ರ ಥಿಯೇಟ್ರ್ ಡಿಸ್ಟ್ರಿಬ್ಯೂಟ್ರಿಗೆ ಫೋನ್ ಮಾಡಿ ಆ ಥಿಯೇಟ್ರಿಂದ ಕೊಡಿಸಿದ್ವಿ. ಅವ್ರಿಗೆ ಫಸ್ಟ್ ಟೈಮ್ ನೋಡಿ ಅಷ್ಟು ಜನ ಫ್ಯಾಮಿಲಿ ಹೆಣ್ಮಕ್ಳು ನೋಡ್ಬಿಟ್ಟು ಈ ಥರದ್ದು ಏನು ಬರೆದಿದೆ ನನ್ನ ಮಗ ಅಂತ ಅನ್ನೋದು. ಅವರು ತುಂಬ ಹಳ್ಳಿಯವ್ರು, ರೈತರು ಅವರು ಕೂಡ. ಅವರು ತುಂಬ ಭಾವುಕರಾಗಿಬಿಟ್ಟಿದ್ದಾರೆ. ಅಲ್ಲಿ ಏನೋ ಮಾತಾಡ್ತಾ ಇವರು ರೈಟ್ರು ಅವರಪ್ಪ ಅಂತಂದಾಗ ಇಡೀ ಥಿಯೇಟ್ರ್ ಅವ್ರು ಬಂದು ಮಾತಾಡಿದಾಗ ಅವ್ರು ತುಂಬ ಎಮೋಷ್ನಲ್ ಆಗಿ ಫೋನ್ ಮಾಡಿದರು. ನಾವು ರೈತರ ಮಕ್ಕಳಾಗಿ ಒಂದು ರೈತರ ಕತೆ ಕೊಟ್ಟಿದ್ದು ಸಾರ್ಥಕ ಆಯಿತು ಬಿಡೋ, ಇದು ಒಂದು ಒಳ್ಳೆ ಸಿನಿಮಾ ಕೊಟ್ಟಿದೆಯಾ ಅಂತ ಹೇಳಿದ್ರು. ನನಗೆ ಅದೇ ಸಾಕು. ನಿಮಗೆ ಒಂದು ಬಿಗ್ ಸಕ್ಸಸ್ ಸಿಕ್ಕಿದೆ. ಹೌದು. ನಮ್ಮ ಡಿ ಬಾಸ್ ಅಭಿಮಾನಿಗಳಿಗೆ, ನಮ್ಮ ಡಿ ಬಾಸ್ ಅವ್ರಿಗೆ ಹೇಳೋದಾದರೆ ಏನು ಹೇಳ್ತೀರಾ ಸರ್? ಈ ಸಿನಿಮಾ ಇಷ್ಟರ ಮಟ್ಟಿಗೆ ಸಕ್ಸಸ್ ಹೊತ್ಕೊಂಡು ಬಂದಿದ್ದೆ ಡಿ ಬಾಸ್ ಅಭಿಮಾನಿಗಳು. ಯಾಕಂದರೆ ನಾನು ಫಸ್ಟ್ ಶೋಯಿಂದ ಬಿಫೋರಿಂದ ನನಗೆ ಒಂದು ಸಾಂಗ್ ರಿಲೀಸ್ ಮಾಡಿದ್ರು, ಒಂದು ಏನೋ ಕಂಟೆಂಟ್ ಇದು ಮಾಡಿದ್ರು, ನನಗೆ ಕೆಲವರು ನಂಬರ್ ಇದ್ದರೆ ಫೋನ್ ಮಾಡಿರೋರು, ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿರೋರು, ಸರ್ ಹಂಗಿದೆಯಾ, ಇದು ಹಿಂಗಿದೆಯಾ ಸರ್, ನಿಮ್ಮ ನಂಬ್ಕೊಂಬಿಟ್ಟಿದ್ದೀವಿ, ಈ ಸರಿ ನೀವು ರೈಟ್ರು ಗುರು ಶಿಷ್ಯ ರೈಟ್ರು ಅಂದಾಗ ನನಗೆ ನಮ್ಮ ಕಾನ್ಫಿಡೆಂಟ್ ಇದೆ, ಹಾಗೆ ಹೀಗೆ ಅಂತ ತುಂಬ ಹೇಳ್ತಾ ಬಂದರು. ನಾನು ಎಲ್ಲರಿಗೂ ನೋಡಿ ಹೇಳಿ ಅಂತ ಹೇಳ್ತಿದ್ದೆ. ಫಸ್ಟ್ ನೋಡಿದ್ಮೇಲೆ ಎಲ್ಲರೂ ಮೆಸೇಜ್ ಮಾಡಿದಂಗೆ, ಸರ್ ನಮ್ಮ ಬಾಸ್ಗೆ ಕರೆಕ್ಟ್ ಸಿನಿಮಾ, ಇದುವರೆಗೂ ಯಾರೂ ಮಾಡಿಲ್ಲ, ಆ ಥರದ್ದೆಲ್ಲ ಅವರು ಎಮೋಷ್ನಲ್ ಆಗಿ ಅದೆಲ್ಲ ಹೇಳಿದಾಗ, ಒಂದು ಫ್ಯಾಮಿಲಿ ಮೆಂಬರಾಗಿ ಹೇಳಿದಾಗ ನಮಗೆ, ನಾನು ಅಷ್ಟು ಹತ್ತಿರದಿಂದ ಒಂದು ಫ್ಯಾನ್ಸ್ನ ನೋಡಿದ್ದು ಇದೇ ಸಿನಿಮಾದಲ್ಲಿ. ಒಂಥರ ಹಿಂಗೆಲ್ಲ ಒಂದು ಫಾಲೋಯಿಂಗ್ ಇರುತ್ತಾ, ನೆಕ್ಸ್ಟ್ ಬರೀವಾಗಾದ್ರೆ ಅಲ್ಲವ್ರಿಗೆ ಯೋಚನೆ ಮಾಡಬೇಕಂತ ನನಗಂತ ಅನಿಸಿದೆ. ಇನ್ನೊಂದು ಲಾಸ್ಟ್ ಕೊನೆಯದಾಗಿ ಏನಂದರೆ, ಇತ್ತೀಚಿನ ದಿನಗಳ ಒಂದು ಥಿಯೇಟ್ರಲ್ಲಿ ನಾವೊಂದು ಹೌಸ್ ಬೋರ್ಡ್ ಬೀಳೋದೊಂದು ಕಡಿಮೆ ಆಗಿತ್ತು, ನೋಡಿರಲಿಲ್ಲ ಎಷ್ಟೋ ದಿನಗಳ ನಂತರ. ಈ ಪ್ರತಿಯೊಂದು ಶೋ ಕೂಡ ಹೌಸ್ಫುಲ್ ಆಗ್ತಾಯಿದೆ. ಅದು ಏನು ಅನಿಸುತ್ತಾರೆ ಈ ಖುಷಿ ನೋಡಿದಾಗ? ಕೊನೆಯದಾಗಿ ಹೇಳಿದ್ರೆ ಏನು ಹೇಳ್ತೀರಾ ಅಂತ, ಈ ಖುಷಿ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಅಂತ?
ಇದು ಔಟ್ಸ್ಪೂಲ್ ಬೀಳೋದೆಲ್ಲ ನನಗೆ ಕಾಮನ್ ಆಗಿತ್ತು. ನಾನು ಚಿಕ್ಕವನಿದ್ದಾಗ ಟ್ರ್ಯಾಕ್ಟ್ರಲ್ಲಿ ಎತ್ತಿನ ಗಾಡಿಯಲ್ಲಿ ಸಿನಿಮಾ ನೋಡ್ತಾ ಇದ್ವಿ ನಾವು ಚಿಕ್ಕವರಿದ್ದಾಗ. ನಮ್ಮೂರ ಕಡೆ ಎಲ್ಲ ಇವಾಗ ಅದು ಶುರುವಾಗಿದೆ. ಟ್ರ್ಯಾಕ್ಟ್ರಿಂದ ಎತ್ತಿನ ಗಾಡಿಯಿಂದ ಫ್ಯಾಮಿಲಿ ಕುಟುಂಬಗಳು ಬಂದು ನೋಡೋದು ಇದು ದೊಡ್ಡ ವಿಷಯ. ಈ ಹೌಸ್ಫುಲ್ಗಿಂತ ದೊಡ್ಡ ವಿಷಯ ಅಂದರೆ ಒಂದು ಹಳ್ಳಿಗನಿಗೆ, ಪ್ರತಿಯೊಬ್ಬ ಹಳ್ಳಿಗನಿಗೆ ಈ ಸಿನಿಮಾ ರೀಚ್ ಆಗೋದನ್ನಾದರೂ ಇದು ದೊಡ್ಡ ವಿಚಾರ. ಅಂದರೆ ಅವನಿಗೆ ಕನೆಕ್ಟ್ ಆದಮೇಲೆ ಇನ್ನು ಮುಗಿದೋಯ್ತು, ಇನ್ನು ಎಲ್ಲಿಗಾದರೂ ಹೊತ್ಕೊಂಡೋಗ್ಬೋದು. ಸೊ ಇದು ಹೌಸ್ಫುಲ್ಗಿಂತ ದೊಡ್ಡದು ಒಬ್ಬ ಹಳ್ಳಿಯಲ್ಲಿ ಕುಟುಂಬ ಟ್ರ್ಯಾಕ್ಟರ್ ಹತ್ಕೊಂಬಂದು ಸಿನಿಮಾ ನೋಡೋದು. ಅದು ಯಾವ ಲೆವೆಲ್ಗೆ ಇರುತ್ತೆ ಅಂತ ನೀವೇ ಇಮ್ಯಾಜಿನ್ ಮಾಡಿ. ಇನ್ನೊಂದು ಏನಂದರೆ ಇತ್ತೀಚೆಗೆ ಕೇಳ್ಪಟ್ಟಿದ ವಿಷಯ ಅಂದರೆ ಥಿಯೇಟ್ರಿಗೆ ಎತ್ತಿನ ಕರ್ಕೊಂಡು ನಾನು ಆ ವಿಷಯ ನೋಡಿಬಿಟ್ಟು ಶಾಕ್ ಆಯ್ತು. ಈ ಅಂದರೆ ಒಂದು ಕನೆಕ್ಟಿವಿಟಿ ಅಂತ ಅನ್ನೋದಾದರೆ ಇಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದು ಒಂದು ಎಕ್ಸ್ಟ್ರೀಮ್. ಅದು ಅಂದರೆ ಆ ರೈತ ಅನ್ನೋದು ಇವು ಅವ್ರಿಗೆ ಕನೆಕ್ಟ್ ಆಗಿಬಿಟ್ಟು ಆ ಎತ್ತುಗಳನ್ನೇ ಥಿಯೇಟ್ರಲ್ಲಿ ಕರ್ಕೊಂಬರೋದು ಅಂದರೆ ನಮ್ಗೆ ಕನೆಕ್ಷನ್ ಗೊತ್ತು, ಈ ಲೆವೆಲ್ ಕನೆಕ್ಟ್ ಆಗುತ್ತೆ. ಒಂದು ನರನಾಡಿಗಳಲ್ಲಿ ಸೇರಿದೆ ಆ ವಿಷಯಗಳು ಅದೆಲ್ಲ. ಸೊ ಆ ಥರದ್ದು ಆದಾಗ ಮಾತ್ರ ಅವ್ರ ಲ್ಯಾಂಗ್ವೇಜ್ ಅದು ಹೊರಗೆ ಹಾಕೋ ಲ್ಯಾಂಗ್ವೇಜ್. ನಾವು ಇಷ್ಟು ಈ ಸಿನಿಮಾ ಒಪ್ಕೊಂಡಿದ್ದೀವಿ ಅನ್ನೋದಕ್ಕೆ ಅದೊಂದು ಲ್ಯಾಂಗ್ವೇಜ್, ನಾವು ಎತ್ತುಗಳನ್ನಿಟ್ಟು ಅದೊಂದು ಎಕ್ಸ್ಪ್ರೆಸ್ ಮಾಡೋದು, ಅವ್ರ ಎಮೋಷನ್ನ ತೋರಿಸೋದು. ಸೊ ಅದು ನನಗೆ ಶಾಕ್ನೂ ಹೌದು, ಖುಷಿನೂ ಹೌದು, ಆಶ್ಚರ್ಯನೂ ಹೌದು. ನಾನು ಇದೇ ಫಸ್ಟ್ ನೋಡಿರೋದು. ಎಲ್ಲ ಆಗುತ್ತಾ ಆ ಥರ. ನಾನು ಪಟಾಕಿ ಹೊಡೆದಿದ್ದು ನೋಡಿದ್ದೀನಿ, ದುಡ್ಡು ಹಾರಿಸೋದು ನೋಡಿದ್ದೀನಿ, ಎಲ್ಲವೂ ನೋಡಿದ್ದೀನಿ. ಎತ್ತುಗಳನ್ನ ಕರ್ಕೊಂಬರೋದು ಇದೇ ಫಸ್ಟ್ ನೋಡಿದ್ದೀನಿ. ಇದು ಬೇರೆ ಲೆವೆಲ್ ಹಿಸ್ಟ್ರಿ. ಹೌದು. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.